Good morning, everyone. Myself, Gavisiddevi N. Sasimat. I am working as a teacher in Shri Rajrajeshwari Primary and High School, Halgeri. My dear students, today we are discussing about ninth class first lesson, The Enchanted Pool, written by C. Rajgopal Chari. My dear students, the enchanted pool means enchanted andra ಮಾಯೆಯ ಅಥವಾ ಜಾದುವಿನ ಪೂಲ್ ಮೀನ್ಸ್ ಸರೋವರ. ಈ ಒಂದು ಜಾದುವಿನ ಸರೋವರ, ದ ಎನ್ಚಾಂಟೆಡ್ ಪೂಲ್, ಜಾದುವಿನ ಸರೋವರ is written by C. Rajgopalachari. This story is mainly based on the story of Mahabharata. ಇದು ಯಾವ ಒಂದು ಸ್ಟೋರಿಯನ್ನ ಒಳಗೊಂಡದ? ಮಹಾಭಾರತದ ಒಂದು ಕಥೆಯನ್ನ ಒಳಗೊಂಡೈತಿ. ಇನ್ ದಿಸ್ ಸ್ಟೋರಿ ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡೈಸ್. ನೋಡ್ರಿ ಏನ್ ಮಾಡ್ತಾರ, ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್, ಲಾಸ್ಟ್ ಕಳ್ಕೊಂಡ್ಬಿಡ್ತಾರೆ, ಎಲ್ಲವನ್ನ ಕಳ್ಕೊಂಡ್ಬಿಡ್ತಾರೆ. ಅದ್ರೊಳಗ ದ ಗೇಮ್ ಆಫ್ ಡೈಸ್, ಪಗಡೆ ಆಟದೊಳಗ. ಡೈಸ್ ಮೀನ್ಸ್ ಪಗಡೆ ಆಟ. ಆ ಪಗಡೆ ಆಟದೊಳಗೆ ಎಲ್ಲ ಕಳ್ಕೊಂಡ್ಬಿಡ್ತಾರಲ್ಲ, ಅವಾಗ ದೇ ವೆಂಟ್ ಟು ಫಾರೆಸ್ಟ್ ಫಾರ್ 12 years. ಅವಾಗ ಅವ್ರು ಏನ್ ಮಾಡ್ತಾರ, 12 ವರ್ಷ ವನವಾಸಕ್ಕೆ ಹೋಗ್ತಾರ. ಅವಾಗ ಏನಾಗುತ್ತ, ದೇ ಲಿವ್ಡ್ ಇನ್ ದ ಫಾರೆಸ್ಟ್. ಇನ್ ದ 12th year ದೇ ಪರ್ಸ್ಯೂಟ್ ಆಫ್ ಅ ಡೀರ್, ದೇ ಸರ್ಚ್ ಆಫ್ ಅ ಡೀರ್, ದೇ ವಾಂಡರ್ಡ್ ಡೀಪ್ ಇನ್ ಟು ದ ಫಾರೆಸ್ಟ್. What happened there? They are very and thirsty. So Pandava brothers sank down under a tree. At that moment Yudhishthira told to Nakula, Yudhishthira ಏನ್ ಮಾಡ್ತಾನೆ, ನಕುಲಿಗೆ ಹೇಳ್ತಾನೆ ಏನಂತ, ಬ್ರದರ್ ಕ್ಲೈಂಬ್ ದಟ್ ಟ್ರೀ, ಆ ಒಂದು ಗಿಡವನ್ನ ಏರ, ಅಂಡ್ ಸಿ ವೇರ್ ದೇರ್ ಇಸ್ ಅ ವಾಟರ್ ನಿಯರ್ ದ ಬೈ, ಇಲ್ಲಿ ಏನಾದ್ರು ನೀರ್ ಐತೆ ನೋಡು ಅಂತಾನ. ಅಟ್ ದಟ್ ಮೂಮೆಂಟ್ ನಕುಲ ಕ್ಲೈಂಬ್ಡ್ ದ ಟ್ರೀ and saw around, and he saw water plants and cranes at one place. He confirmed that, ಅವ ಅನ್ಕೊಂಡಾನೆ, yes, there must be certainly water there, because water plants, ನೀರಿನ ಗಿಡಗಳೆಲ್ಲಿರ್ತಾವ, ನೀರಿದ್ದಲ್ಲಿ ಇರ್ತಾವ, ಕೊಕ್ಕರಗಳು ನೀರಿದ್ದಲ್ಲಿ ಇರ್ತಾವ, ಹಂಗದ್ರಲ್ಲಿ ಏನೈತಿ, ನೀರೈತಿ ಅಂತ ಅನ್ಕೊಂತಾನ. ಅಂಡ್ Yudhishthira told him, brother, go and bring some water, ಹೋಗು ಒಂದು ಸ್ವಲ್ಪ ನೀರು ತಗೊಂಬ. At that moment Nakula was very glad and went near the pool. First he was very thirsty, so he thought that first he quench his thirst. ಇಲ್ಲ, ನಾನು ಫಸ್ಟ್ ನೀರು ಕುಡಿದ್ಬಿಟ್ರಾತ ಆಮೇಲೆ ತಗೊಂಡು ಅಂತ ವಿಚಾರ ಮಾಡ್ತಾನೆ. And he went near the pool and dipped his hand in the transparent water. At that moment a warning voice was heard. ಅವಾಗ ಏನಾಗುತ್ತೆ, ಅವಂಗ ವಾರ್ನಿಂಗ್ ವಾಯ್ಸ್, ಯಾರೋ ಒಂದು ಎಚ್ಚರಿಕೆ ಧ್ವನಿ ಬರುತ್ತೆ. ಓ ಸನ್ ಆಫ್ ಮಾದ್ರಿ, ಹೋದೋ ಯಾರಿಗಲ್ಲ, ನಕುಲ ವೆಂಟ್ ಟು ದ ಪೂಲ್. ಓ ಸನ್ ಆಫ್ ಮಾದ್ರಿ, ಡು ನಾಟ್ ಡ್ರಿಂಕ್ ದ ವಾಟರ್. ಪ್ಲೀಸ್ ಆನ್ಸರ್ ಮೈ ಕ್ವೆಶ್ಚನ್ಸ್. ಆಫ್ಟರ್ ಯು ಡ್ರಿಂಕ್ ದ ವಾಟರ್, ದಿಸ್ ಪೂಲ್ ಇಸ್ ಮೈನ್. ಏನಂತದ, ದಿಸ್ ಪೂಲ್ ಇಸ್ ಮೈನ್, ಇದು ನಂದಪ್ಪ, ನೀರು ಕುಡಿಯೋಕೆ ಹೋಗ್ಬಿಡ್ ನೀನು. ಫಸ್ಟ್ ನನ್ನ ಪ್ರಶ್ನೆಗ ಉತ್ತರ ಕೊಡ ಅನ್ನತ್ತ. He was ignored the warning. ಆದ್ರ ಏನ್ ಮಾಡಿದ್ರೆ ಅದರ ಲಕ್ಷ್ಯಕ್ಕೆ ತಗೊಳಲ್ಲ. He drank the water. At that moment he fell down dead near the pool. After that Sahadeva went near the pool. He also ignored the warning. ಆತ ಏನ್ ಮಾಡ್ತಾನ, ವಾರ್ನಿಂಗ್ ಅನ್ನ ಇಗ್ನೋರ್ ಮಾಡ್ಬಿಡ್ತಾನ. And he also drank the water and fell down dead near the pool. After that he was puzzled and worried. ಅವನು ಸಿಕ್ಕಾಪಟ್ಟೆ ಗೊಂದಲ. Yudhishthira sent Arjuna to see what the matter was. Arjuna came near the pool. His heart was broken. ಅವನ ಹೃದಯನ ಹೊಡೆದು ಬಿಡ್ತು. ಯಾಕಂದ್ರೆ his two brothers laying dead near the pool. He was very angry. At that moment again the invisible being, invisible means ವಿಸಿಬಲ್ ಅಂದ್ರೆ ಕಾಣುವ, ಇನ್ವಿಸಿಬಲ್ ಅಂದ್ರೆ ಕಾಣಲಾರದಂತ ಆತ್ಮ ಅದಕ್ಕೆ ಮತ್ತೆ ವಾರ್ನಿಂಗ್ ಮಾಡುತ್ತಾ. At that moment he was very angry. Hey, who are you? And come and stand up to me. I will kill you. Arjuna ಏನಂತಾನ,
ನಿಂಗೆ ಧೈರ್ಯ ಇದ್ರೆ ಮುಂದೆ ಬಂದು ನಿಂದ್ರ ನಾನು ನಿನ್ ಕೊಂದು ಬಿಡ್ತೀನಿ ಅಂತ ಹಿ ಶಾರ್ಟ್ ಶಾರ್ಪ್ ಆರೋಸ್ ಅವನೇನ್ ಮಾಡ್ತಾನ್ರಿ ಶಾರ್ಪ್ ಆರೋಸ್ ಅನ್ನ ಬಿಡ್ತಾನ ಬಟ್ ದ ವಾರ್ನಿಂಗ್ ವಾಯ್ಸ್ ಟೋಲ್ಡ್ ಅರ್ಜುನ ಯುವರ್ ಆರೋಸ್ ಕಾಂಟ್ ಟಚ್ ಮೀ ನಿನ್ನ ಬಾಣಗಳನ್ನ ಏನ್ ಮಾಡಂಗಿಲ್ಲ ಟಚ್ ಮಾಡಂಗಿಲ್ಲ at that moment he thought that he also very thirsty he drank the water he also fell down dead after that Yudhishthira sent Bhima near the fool Bhima has the power of 16,000 elephants ನೋಡ್ರಿ ಭೀಮಗೆ ಏನ್ ಇರ್ತದ 16,000 ಆನೆಗಳ ಶಕ್ತಿ ಇರ್ತದ he also came there and ignored the warning drank the water ಇದನ್ನು ನೀರು ಕುಡಿದು ಬಿಡ್ತಾನ his great strength slipped like a garment ಒಂದು ಅರಿಬಿ ಜಾರದಂಗೆ ಜಾರಿ ಇದನ್ನು fell down dead ಸತ್ತು ಬಿದ್ದು ಬಿಡ್ತಾನ now the four brothers are dead puzzled and worried ಸಿಕ್ಕಾಪಟ್ಟೆ ಗೊಂದಲ ಚಿಂತೆಯೊಳಗ ಯುಧಿಷ್ಠಿರ came near the fool ಅಲ್ಲಿಗೆ ಯಾರು ಬರ್ತಾರ ಯುಧಿಷ್ಠಿರ ಬರ್ತಾನ ವಾಟ್ he had done ಅವ ಏನ್ ಮಾಡ್ಬೋದು he also drank the water as the same as their brothers ತನ್ನ ಸಹೋದರಂತೆ ಇವನು ನೀರು ಕುಡಿತಾನ and if he heard the voice he followed the voice the warning ಏನ ಈತ ವಾರ್ನಿಂಗ್ ಅನ್ನ ಫಾಲೋ ಮಾಡ್ತಾನ ಅನ್ನೋದನ್ನ ಏನ್ ಮಾಡೋಣ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಥ್ಯಾಂಕ್ ಯು ವೆರಿ ಮಚ್